ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ನಾನು ಸೌಭಾಗ್ಯ. ಹಿಂದಿನ ಅಡುಗೆ ಬಂದು ಅವರೆಕಾಳು ಸಾರು ಮಾಡ್ತಾ ಇದ್ದೀನಿ, ಬದನೆಕಾಯಿ ಆಲೂಗೆಡ್ಡೆ ಉಪಯೋಗಿಸಿ. ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ. ಅವರೆಕಾಳು, 2 ಟೊಮೆಟೊ, ಚಿಕ್ಕ ಈರುಳ್ಳಿ ಒಂದು 7-8 ಬಿಡಿಸ್ಕೊಂಡಿದ್ದೀನಿ, ಆಲೂಗೆಡ್ಡೆ, ಬದನೆಕಾಯಿ, ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳಿಗಿಂತ ಕಡಿಮೆ, ಹುಣಸೆ ಹಣ್ಣು, ಮತ್ತು ಇದರಲ್ಲಿ ಪೆಪ್ಪರು ಮತ್ತು ಜೀರಿಗೆ, 1 ಸ್ಪೂನು ಅಕ್ಕಿನ ಹುರಿದಿಟ್ಕೊಂಡಿದ್ದೀನಿ. ಇದನ್ನ ಯಾಕೆ ಹಾಕ್ತೀನಿ ಅಂದರೆ, ಪುಡಿ ಹಳೇದಾಗಿದ್ದರೆ ಸ್ವಲ್ಪ ದಿನ ಆಗಿದ್ದರೆ ಸ್ಮೆಲ್ಲು ಹೋಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇದು ನಾನು ಬಿಗ್ ಸ್ಪೂನಲ್ಲಿ 3 ಸ್ಪೂನು ಸಾರಿನ ಪುಡಿ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಅವರೆಕಾಳನ್ನು 3 ಸಾರಿ ಕೂಗಿಸ್ಕೋಬೇಕು, ಯಾಕಂದರೆ ಅವರೆಕಾಳು ಬೇಯಲ್ಲ. ಆಮೇಲೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು 1 ಸಾರಿ ಖಾರ ಹಾಕ್ಬಿಟ್ಟು 1 ಸಾರಿ ಕೂಗಿಸ್ತೀನಿ. ನೀರು ಕುದೀತಾ ಇದೆ ನೋಡಿ. ಅವರೆಕಾಳು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 3 ಸಾರಿ ಕೂಗಿಸ್ತೀನಿ. ನಂತರ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಕಾಳಿಗೆ ಉಪ್ಪಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಹಾಕಿರ್ತೀನಿ ನಾನು. ರುಬ್ಬೋದಕ್ಕೆ ಈರುಳ್ಳಿ ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಪೆಪ್ಪರು, 1 ಸ್ಪೂನು ಹುರಿದಿರೋ ಅಕ್ಕಿ ಹಾಕ್ಕೊಂಡಿದ್ದೀನಿ, ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಸಾರಿನ ಪುಡಿ 3 ಸ್ಪೂನ್ ಇದೆ. ಇದಕ್ಕೆ ಕಾಳು ಸಾರಿಗೆ ಸ್ವಲ್ಪ ಪುಡಿ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಏನು ಮಾಡ್ತೀನಿ, ಸ್ವಲ್ಪ ರುಬ್ಬಾದ್ಮೇಲೆ ಟೊಮೆಟೊ ಮತ್ತು ಹುಣಸೆಹಣ್ಣು ಇದಕ್ಕೆ ಹಾಕ್ಬಿಡ್ತೀನಿ. 3 ಸಾರಿ ಕೂಗಾಗಿದೆ. ಇವಾಗ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ತೀನಿ. 1 ಆಲೂಗೆಡ್ಡೆ ಇದು. ಬದನೆಕಾಯಿ ಹಾಕ್ತಾ ಇದ್ದೀನಿ. ಇದು ಕುದೀತಾ ಇದೆ ನೋಡಿ. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ದೀನಿ, ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಇವಾಗ ಸ್ವಲ್ಪ ಹಾಕ್ತೀನಿ. ಕಲ್ಲುಪ್ಪೆ ಉಪಯೋಗಿಸೋದು, ಚಿತ್ರಾನ್ನ ಅದಕ್ಕೆಲ್ಲ ಪುಡಿ ಉಪ್ಪೆ ಹಾಕೋಬೇಕು ನೋಡಿ. ಈಗ ಖಾರ ಹಾಕ್ಬಿಡ್ತೀನಿ. ರುಬ್ಬಿರೋದೆಲ್ಲ ಮಿಶ್ರಣನೂ, ತೆಂಗಿನಕಾಯಿ ಮತ್ತು ಇದು ಎಲ್ಲ ಖಾರ ತೋರಿಸಿ ಒಂದೇ ಸಾರಿ ರುಬ್ಕೊಂಡಿದ್ದೀನಿ ನಾನು. ಈಗ ಒಂದೇ ಸಾರಿ ಕುಗ್ಸಿದ್ರೆ ಸಾಕು. ಅದು ಇದಿರಲಿ ಬೌಲ ನೋಡಿ. ಲಿಡ್ ಕ್ಲೋಸ್ ಮಾಡಿ ಒಂದೇ ಬಾರಿ ಸಾಕು ಕೂಗೋದು. ನೋಡಿ, 1 ಸಾರಿ ಕೂಗಾಗಿದೆ, ರೆಡಿ ಇದೆ. ಇದಕ್ಕೆ ಈಗ ಒಗ್ಗರಣೆ ಹಾಕಬೇಕು. ನೋಡಿ, ಆಯಿಲ್ ಹಾಕ್ತಾ ಇದ್ದೀನಿ, ಒಂದು 2-3 ಸ್ಪೂನ್ ಸಾಕು. ಎಣ್ಣೆ ಸ್ವಲ್ಪ ಕಾಯಿಲಿ, ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಾ ಇದೆ ನೋಡಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಟೇಸ್ಟ್ ಬರುತ್ತೆ. ನಾನು ಏನು ಮಾಡ್ತೀನಿ, ಒಗ್ಗರಣೆಗೇನೆ ಇದು ಮಾಡ್ಕೊಂಡಿದ್ದೀನಲ್ಲ ಅವರೆಕಾಳು ಹುಳಿ ಚೆನ್ನಾಗಿ ಬಂದಿದೆ. 1 ಸಾರಿ ಕುಗ್ಸೋದ್ರಿಂದ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಸಿಗುತ್ತೆ, ಇದಾಗಲ್ಲ, ಕಲಸೋಗಲ್ಲ, ಆಗಿರುತ್ತೆ.
ಈಗೇನು ಮಾಡಬೇಕು, ಇದನ್ನು ಒಂದು ಸ್ವಲ್ಪ ಸೌಟ್ ಹಾಕ್ಬಿಟ್ಟು ಮುಚ್ಚಿಡಬೇಕು. ಆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಅದಕ್ಕೆ ಹಾಕ್ತೀನಿ. ನೋಡಿ, ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅವರೆಕಾಳು ಹುಳಿ. ನೀವು ಒಂದು ಸಾರಿ ಮಾಡಿ ಈ ಥರ. ಸಾಮಾನ್ಯ ಬರೀ ಅವರೆಕಾಳಲ್ಲಿ ಮಾಡ್ತಾ ಇರ್ತಾರೆ. ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಡಿಶ್ ಔಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಹಾಕ್ತಾ ಇದ್ದೀನಿ. ನೋಡಿ, ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಗಾಗೆ ಇದೆ. ಅದೇನಾಗುತ್ತೆ, ಒಂದೇ ಸಾರಿ ಕುಗ್ಸೋಕ್ಕೆ ನಾವೆಲ್ಲನೂ ಹಾಕ್ಬಿಟ್ರೆ ಕಲಸೋಗ್ಬಿಡುತ್ತೆ ಎಲ್ಲನೂ ಕೂಡ. ಹಾಗಾಗಿ ಮುದ್ದೆ, ಅನ್ನ, ಚಪಾತಿಗೂ ಕೂಡ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಹೇಗಿದೆ ಅಂತ ತಿಳಿಸಿ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.